ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಸನದ ಹಿರಿಯ ಚಿತ್ರಕಲಾವಿದ ಜನಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಇನ್ನಿಲ್ಲ. ನೆಚ್ಚಿನ ಚಿತ್ರಕಲಾವಿದನಿಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾವುಕ ವಿದಾಯ. ದೇವಗೆರೆ ಆವರಣದ ಮುಜರಾಯಿ ಜಾಗದಲ್ಲಿ ಅಕ್ರಮ ಪಾರ್ಕಿಂಗ್ ಸುಂಕ ವಸೂಲಿ ಆರೋಪ. ಸ್ಥಳೀಯರು ಹಾಗೂ ವ್ಯಾಪಾರಿಗಳ ಆಕ್ರೋಶ. ಸಂಸದ ಶ್ರೇಯಸ್ ಪಟೇಲ್ ಮಧ್ಯಸ್ಥಿಕೆ. ಜಾಗತಿಕ ಯುದ್ಧದ ನೆಪ ಹೇಳಿ ರೈತರಿಗೆ ಅನ್ಯಾಯ. ಬಿತ್ತನೆ ಕಾಲದಲ್ಲಿ ರಸಗೊಬ್ಬರ ಕೊರತೆ. ಸರ್ಕಾರದ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ತೀವ್ರ ಆಕ್ರೋಶ. ಸಕಲೇಶಪುರ ಮಲ್ನಾಡು ಭಾಗಕ್ಕೆ ಹೆಚ್ಚುವರಿ ಬಸ್ ಸಿಬ್ಬಂದಿ ಮಂಜೂರು ಮಾಡಿ ಸರ್ಕಾರಕ್ಕೆ ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಹೊಸ ಸಾರಿಗೆ ಸಚಿವರಿಗೆ ವಿಶೇಷ ಮನವಿ ಸಲ್ಲಿಕೆ. ಚರಂಡಿ ಪಾದಚಾರಿ ಮಾರ್ಗವಿಲ್ಲದೆ ಸಾರ್ವಜನಿಕರ ನರಕ ಯಾತನೆ. ಶಾಶ್ವತ ಪರಿಹಾರಕ್ಕೆ ಅವರೇಕಾಡ್ ಪೃಥ್ವಿ ಆಗ್ರಹ. ಶೀಘ್ರ ಕಾಮಗಾರಿ ಪ್ರಾರಂಭಿಸಲು ಒತ್ತಾಯ. ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವರ ನೇಮಕ ಮಾಡದೆ ಅಭಿವೃದ್ಧಿ ಕುಂಠಿತ. ಶಾಸಕ ಸಿಮೆಂಟ್ ಮಂಜು ಅಸಮಾಧಾನ. ಐಹಳ್ಳಿ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ. ವಾರ್ತೆಗಳ ವಿವರ. ನಾಡಿನ ಖ್ಯಾತ ಅಂತಾರಾಷ್ಟ್ರೀಯ ಕಲಾವಿದ, ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಕಾರ್ಯಕರ್ತ ಕೆಟಿ ಶಿವಪ್ರಸಾದ್ 77 ವರ್ಷ ಅವರು ನಿಧನರಾಗಿದ್ದಾರೆ. ನಿನ್ನೆ ನಿಧನರಾದ ಅವರನ್ನ ಇವತ್ತು ಹಾಸನದ ಕಲಾಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಹಾಸನಕ್ಕೆ ಕೀರ್ತಿ ತಂದಿದ್ದ ಶಿವಪ್ರಸಾದ್ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಕೇವಲ ಕಲಾವಿದರಾಗಿ ಮಾತ್ರವಲ್ಲದೆ ಸಾಮಾಜಿಕ ಹೋರಾಟಗಾರರಾಗಿಯೂ ಕೂಡ ಗುರುತಿಸಿಕೊಂಡಿದ್ದ ಇವರು ಬಡವರು, ದೀನ ದಲಿತರು ಹಾಗೂ ರೈತರ ಪರವಾದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಲ್ತಾ ಇದ್ರು. ಶೋಷಿತರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸಿದ್ರು. ಅಪಾರ ಅಭಿಮಾನಿಗಳು, ಕಲಾವಿದರು ಮತ್ತು ಹೋರಾಟಗಾರರು ತಮ್ಮ ನೆಚ್ಚಿನ ನಾಯಕನಿಗೆ ಅಂತಿಮ ನಮನವನ್ನ ಸಲ್ಲಿಸಲು ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದ್ದ ಸ್ಥಳಕ್ಕೆ ಬಂದು ಅಂತಿಮ ನಮನವನ್ನ ಸಲ್ಲಿಸಿದರು. ಇನ್ನು ಬೆಳಗ್ಗೆಯಿಂದಲೇ ನೂರಾರು ಜನರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದು ಕಂಬನಿಯನ್ನ ಮಿಡಿದರು. ಇನ್ನು ಅವರ ನಿಧನಕ್ಕೆ ವಿವಿಧ ಸಂಘಟನೆಗಳ ಮುಖಂಡರುಗಳು, ಕಲಾವಿದರು, ಸಾರ್ವಜನಿಕರು, ರಾಜಕೀಯ ಮುಖಂಡರುಗಳು, ಜನಪ್ರತಿನಿಧಿಗಳು ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಹಿರಿಯ ಕಲಾವಿದರು, ಸಾಹಿತಿಗಳು ಕೂಡ ಕೆಟಿ ಶಿವಪ್ರಸಾದ್ ಅವರು ಅವತ್ತು ದಿವಂಗತರಾಗಿದ್ದಾರೆ. ನಮ್ಮೆಲ್ಲರೂ ಕೂಡ ಭಾಳಷ್ಟು ನಮ್ಮ ಹಾಸನಕ್ಕೂ ಕೂಡ ಭಾಳಷ್ಟು ನಷ್ಟ ಆಗಿದೆ. ಭಾಳ ತಮಗೂ ಗೊತ್ತಿದೆ. ಒಳ್ಳೆಯ ಪೇಂಟ್ರು ಕೂಡ ಅವರು. ಅವರ ಪೇಂಟಿಂಗ್ಸ್ ಕೂಡ ಬೇರೆ ಬೇರೆ ವಿದೇಶಗಳು ಕೂಡ ಭಾಳಷ್ಟು ಪ್ರಸಿದ್ಧ ಆಗುವಂಥದ್ದು. ಹಾಗಾಗಿ ಅವರ ಕುಟುಂಬಕ್ಕೆ ಮತ್ತು ಅವರ ನಮ್ಮ ಹಾಸನಕ್ಕೂ ಕೂಡ ಒಂದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಈ ಒಂದು ದುಃಖನ ಭರಿಸುವಂಥ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂತಾಪ ಸೂಚನೆ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತೀವಿ. ಎಲ್ಲ ಕಲಾವಿದರು ಕೂಡ ಮತ್ತು ಹಾಸನ ಸಮಸ್ತ ಜನತೆ ಬಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ. ಕೆಟಿ ಶಿವಪ್ರಸಾದ್ ವಿಶೇಷ ವ್ಯಕ್ತಿತ್ವವನ್ನು ಉಳ್ಳವರಾಗಿದ್ದಾರೆ. ಅವರು ಪ್ರೊಫೆಸರ್ ನಂಜುಂಡಸ್ವಾಮಿ, ಪೂರ್ಣಚಂದ್ರ ತೇಜಸ್ವಿ, ಸುಂದರೇಶ್ ಅಂತವರ ಸ್ನೇಹಿತರಾಗಿ 80ರ ದಶಕದಲ್ಲಿ ಪ್ರಾರಂಭ ಆದಂಥ ರೈತ ಚಳುವಳಿಯಲ್ಲಿ ಗುರುತಿಸ್ಕೊಂಡು ರೈತರಿಗೆ ಭಾಳ ಸರ್ಕಾರದಿಂದ ಸಹಕಾರಿ ಕಾಯ್ದೆಗಳು ಭಾಳ ಕಿರುಕುಳ ಆಗ್ತಾಯಿತ್ತು. ಮನೆ ಜಪ್ತಿ, ಹರಾಜುಗಳು ಇತ್ಯಾದಿ. ಆ ಸಂದರ್ಭದಲ್ಲಿ ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನಿರ್ದೇಶನದಂಗೆ ಏನು ಜಪ್ತಿಗೆ ಮರು ಜಪ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಹಾಸನ ಜಿಲ್ಲೆಯಲ್ಲಿ. ಅದು ಕೆಟಿ ಶಿವಪ್ರಸಾದ್, ಪಾಂಡುರಂಗ್ ವಿಠಲ್ ಒಂದು ಭಾಗದಲ್ಲಿ ಅವರು ಮರುಜಪ್ತಿ ಕಾರ್ಯಕ್ರಮವನ್ನು ಮಾಡಿದರೆ ಮತ್ತೊಂದು ಭಾಗದಲ್ಲಿ ನಾವು ಮಾಡ್ತಾಯಿದ್ವಿ. ಇದರ ಪರಿಣಾಮ ಬಹಳ ದೊಡ್ಡದಾಗಿತ್ತು. ಆ ಕಾರಣಕ್ಕೆ ಅವತ್ತಿನ ಗುಂಡೂರಾವ್ ಸರ್ಕಾರ ಇವ್ರನ್ನೆಲ್ಲ ಗಡೀಪಾರು ಮಾಡುವಂಥ ತೀರ್ಮಾನವನ್ನು ಜಿಲ್ಲಾಧಿಕಾರಿ ಪ್ರಕಟಣೆ ಮಾಡಿ ಹಾಸನ ನಗರದ ಐತಿಹಾಸಿಕ ದೇವಿಗೆರೆ ಆವರಣದಲ್ಲಿರ್ತಕ್ಕಂಥ ವಾಹನ ಪಾರ್ಕಿಂಗ್ ಜಾಗದಲ್ಲಿ ನಿಯಮ ಬಾಹಿರವಾಗಿ ಸುಂಕವನ್ನ ವಸೂಲಿ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಸ್ಥಳೀಯ ವರ್ತಕರು ಹಾಗೂ ಒಂದಿಷ್ಟು ರೈತರು ಈ ಅಕ್ರಮ ವಸೂಲಾತಿಯನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರು.
ದೇವಗೆರೆ ಆವರಣದಲ್ಲಿ ಎಲ್ಲಾ ವರ್ಗದ ಜನಸಾಮಾನ್ಯರು, ಸಣ್ಣ ವ್ಯಾಪಾರಿಗಳು ಹಾಗೂ ರೈತರು ಬಂದು ವ್ಯಾಪಾರ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಸದರಿ ಮುಜರಾಯಿ ಇಲಾಖೆಗೆ ಸೇರಿದ ಜಾಗವನ್ನ ಖಾಸಗಿ ಅವರಿಗೆ ನೀಡೋದಿಲ್ಲ ಅಂತ ಅಧಿಕಾರಿಗಳೇ ಹೇಳಿದ್ರು. ಅಷ್ಟೇ ಅಲ್ಲದೆ ಯಾವುದೇ ನಿಯಮಾನುಸಾರ ಎಲ್ಲಾ ಪತ್ರಿಕೆಗಳಿಗೆ ಪ್ರಕಟಣೆ ಅಥವಾ ಸಾರ್ವಜನಿಕ ಜಾಹೀರಾತು ನೀಡದೆ ಗುಟ್ಟಾಗಿ ಹರಾಜು ಪ್ರಕ್ರಿಯೆ ನಡೆಸಲಾಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಲಾಗಿದ್ದಾರೆ. ಅಂಡ್ ಈ ಹಿಂದೆ 14 ಲಕ್ಷ ರೂಪಾಯಿಗಳಿಗೆ ಹೋಗ್ತಾ ಇದ್ದ ಟೆಂಡರ್ ಪ್ರಕ್ರಿಯೆಯನ್ನ ಈ ಬಾರಿ ಕೇವಲ 4 ಲಕ್ಷ ರೂಪಾಯಿಗಳಿಗೆ ಮುಗಿಸಲಾಗಿದೆ. ಈ ಪಾರ್ಕಿಂಗ್ ಜಾಗಕ್ಕೆ ಯಾವುದೇ ಕಾನೂನುಬದ್ಧ ಟೆಂಡರ್ ಪ್ರಕ್ರಿಯೆ ನಡೆದಿಲ್ಲ. ಇದು ಅಧಿಕಾರಿಗಳ ಶಾಮೀಲಾತಿಯಿಂದ ನಡೆದಿರತಕ್ಕಂಥದ್ದು. ಹಾಸನದ ಅಭಿವೃದ್ಧಿಯನ್ನ ಬದಿಗೊತ್ತಿ ಮುಜರಾಯಿ ಇಲಾಖೆ ಜಾಗದಲ್ಲಿ ಅಧಿಕಾರಿಗಳೇ ಲೂಟಿ ಮಾಡ್ತಾ ಇದ್ದಾರೆ ಅಂತ ವ್ಯಾಪಾರಸ್ಥರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂಡ್ ಸಂಸದ ಶ್ರೇಯಸ್ ಪಟೇಲ್ ಸ್ಥಳಕ್ಕೆ ಆಗಮಿಸಿ ಅವರ ಅಹವಾಲುಗಳನ್ನ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿದ್ದಾರೆ. ದೇವಗೆರೆ ಅಂತಕ್ಕಂಥದ್ದು ಅತ್ಯಂತ ಐತಿಹಾಸಿಕ ಹಿನ್ನೆಲೆ ಉಳ್ಳ ಕಲ್ಯಾಣಿ ಆಗಿದೆ. ತಾಯಿ ಹಾಸನಾಂಬ ದೇವಸ್ಥಾನಕ್ಕೂ ಹಾಗೂ ಈ ಕಲ್ಯಾಣಿಗೂ ಅವಿನಾಭಾವ ಸಂಬಂಧವಿದೆ. ಇಂತಹ ಪವಿತ್ರ ಧಾರ್ಮಿಕ ಆವರಣದ ಜಾಗದಲ್ಲಿ ಸಾರ್ವಜನಿಕರಿಂದ ಕಾನೂನು ಬಾಹ್ಯವಾಗಿ ಪಾರ್ಕಿಂಗ್ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತಕ್ಕಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈ ಕುರಿತು ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಮಗ್ರ ಪರಿಶೀಲನೆ ನಡೆಸಿ ವಸ್ತುಸ್ಥಿತಿಯನ್ನ ತನಿಖೆ ಮಾಡುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು. ಏನು ಈ ದೇವಗೆರೆ ಪಾರ್ಕಿಂಗ್ ಜಾಗ ಇದೆ, ಈ ಹಿಂದೆ ತುಂಬಾ ವರ್ಷಗಳಾಗೋಗಿದೆ. ನಗರಸಭೆಯಿಂದ ಅಲ್ಲಿ ಪಾರ್ಕಿಂಗ್ ವಸೂಲಿ ಮಾಡಲಾಗ್ತಾ ಇತ್ತು. ಯಾಕೆ ಅಂತ ಅಂದ್ರೆ ಆ ಜಾಗವನ್ನ ಅಭಿವೃದ್ಧಿಪಡಿಸಿ ಅದಕ್ಕೆ ಇಷ್ಟು ವರ್ಷಗಳ ಕಾಲ ಅಂತ ಹೇಳಿ ಅದಕ್ಕೆ ವಸೂಲಾತಿ ಮಾಡಲಿಕ್ಕೆ, ಪಾರ್ಕಿಂಗ್ ವಸೂಲಿ ಮಾಡಕ್ಕೆ ನಗರಸಭೆಗೆ ಒಂದಿಷ್ಟು ಅವಕಾಶ ಕಲ್ಪಿಸಿಕೊಟ್ಟಿದ್ರು ಅವತ್ತಿನ ನಗರಸಭೆ. ಅದು ಅದಾದ ನಂತರ ಜಾಗ ಬಂದಿರತಕ್ಕಂಥದ್ದು ಮುಜರಾಯಿ ಇಲಾಖೆ ಜಾಗ. ಮುಜರಾಯಿ ಇಲಾಖೆ ಜಾಗದಲ್ಲಿ ನಗರಸಭೆ ಅವರು ಟೆಂಡರ್ ಕರ್ಕೊಂಡು ಪಾರ್ಕಿಂಗ್ ಮಾಡಕ್ಕಾಗೋದಿಲ್ಲ. ಅದನ್ನ ಮುಜರಾಯಿ ಇಲಾಖೆಯವರೇ ಮಾಡಬೇಕಾಗಿತ್ತು. ಹಾಗಾಗಿ ಮಹಾನಗರ ಪಾಲಿಕೆಯವರು ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮುಜರಾಯಿ ಇಲಾಖೆಯವರು ಕೂಡ ಅದನ್ನ ಮಾಡಕ್ ಹೋಗ್ಲಿಲ್ಲ. ಹಾಗಾಗಿ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತಕ್ಕಂಥದನ್ನ ಯಾರಿಗೂ ಟೆಂಡರ್ ಕೊಟ್ಟಿರ್ಲಿಲ್ಲ. ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ತರ, ಯಾರು ಫಸ್ಟ್ ಬರ್ತಾರೆ ಅವ್ರ ಕಾರ್ ನಿಲ್ಲಿಸ್ತಾ ಇದ್ರು, ತಗೊಂಡು ಹೋಗ್ತಾ ಇದ್ರು. ಜಾಗ ಖಾಲಿ ಇದ್ರೆ ಮತ್ತೊಬ್ರು ನಿಲ್ಲಿಸ್ತಾ ಇದ್ರು. ಹೇಳೋರಿರ್ಲಿಲ್ಲ, ಕೇಳೋರಿರ್ಲಿಲ್ಲ. ಈ ತರದೊಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಇದಾದ ನಂತರ ಈ ಹಿಂದಿನ ಅಧಿಕಾರಿಗಳು ಹೇಳೋ ಪ್ರಕಾರ ಅಲ್ಲಿ ಜನ ಹೇಳ್ತಾ ಇರೋದು, ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಮುಜರಾಯಿ ಇಲಾಖೆ ಈ ಜಾಗ ಏನಿತ್ತು ಇದನ್ನ ಟೆಂಡರ್ ಮಾಡಕ್ ಆಗಿದ್ದಿಲ್ಲ ಅಂತ ಹೇಳಿ ಈ ಹಿಂದಿನ ಜಿಲ್ಲಾಧಿಕಾರಿಗಳು ಹೇಳಿದ್ರಂತೆ. ಆದ್ರೆ ನೂತನ ಜಿಲ್ಲಾಧಿಕಾರಿಗಳು ಮಾಡಬಹುದು, ಯಾಕೆ ಮಾಡಕ್ ಆಗೋದಿಲ್ಲ ಅಂತ ಟೆಂಡರ್ ಕರೆದಿದ್ದಾರಂತೆ. ಫೈನ್, ಕರೆದಿದ್ದಾರೆ, ಯಾರೋ ಟೆಂಡರ್ ಆಗಿದೆ, ಹಿನ್ನರಿಗೆ ಕೊಡಬೇಕಾಗಿತ್ತು. ನೋ, ಅದಂಗೆ ಆಗೋದಿಲ್ಲ. ಟೆಂಡರ್ ಕರೆದ ಮೇಲೆ ಹಿನ್ನರಿಗೆ ಕೊಡಬೇಕು ಅಂತ ಹೆಂಗಾಗುತ್ತೆ? ಯಾರು ಕಡಿಮೆಗೆ ಬಿಡ್ ಮಾಡಿರ್ತಾರೆ ಅವ್ರಿಗೆ ಕೊಟ್ಟಿರ್ತಾರೆ, ಅದು ಆಗಿರುತ್ತೆ. ಎಲ್ಲಾ ಪತ್ರಿಕೆಗಳಿಗೂ ಜಾಹೀರಾತು ಕೊಡಬೇಕಾಗಿತ್ತು. ನೋ, ಆತರ ಎಲ್ಲಾ ಪತ್ರಿಕೆಗಳು ಕೊಡಬೇಕು ಅಂದ್ರೆ ಹಾಸನದಲ್ಲಿ 30 ಪತ್ರಿಕೆ ಇದಾವೆ, 30 ಪತ್ರಿಕೆಗೂ ಜಾಹೀರಾತು ಕೊಡಬೇಕು ಅಂತಲ್ಲ. ನಿಯಮಾನುಸಾರವಾಗಿ ಟೆಂಡರ್ ಪ್ರಕ್ರಿಯೆ ಆಗಿರುತ್ತೆ, ಯಾರೋ ಒಬ್ರಿಗೆ ಆಗಿರುತ್ತೆ, ಯಾರು ಬಿಡ್ ಕಡಿಮೆ ಕೂತ್ಕೊಂಡಿರ್ತಾರೆ ಅವ್ರಿಗೆ ಆಗಿರ್ತಾರೆ. ಬಟ್ ಆಗಿರ್ತಕ್ಕಂಥ ಟೆಂಡರ್ ನಿಯಮವನ್ನ ಮೀರಿ ಆಗಿದೆಯೋ ಅಥವಾ ಎಲ್ಲ ನಿಯಮಗಳನ್ನ ಪಾಲಿಸಿಯೇ ಆಗಿದೆಯೋ ಇದ್ರ ಬಗ್ಗೆ ಈಗ ಚರ್ಚೆ ಆಗ್ಬೇಕಾಗತ್ತೆ. ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಸಂಸದರು ಹೇಳ್ಕೊಂಡಿದ್ದಾರೆ. ಫೈನ್. ಜ್ವಾಲಾನಯ್ಯ ಅಧ್ಯಕ್ಷರಾಗಿದ್ದರು ನಗರಸಭೆಗೆ. ಜ್ವಾಲಾನಯ್ಯ ಕೃಷ್ಣಮೂರ್ತಿಯವರು ಇದ್ದಾಗ ಇಲ್ಲಿ 182 ಅಂಗಡಿಗಳು, ಮುಸ್ಲಿಮ್ಸ್, ಹಿಂದೂ, ಕ್ರಿಶ್ಚಿಯನ್ಸ್ ಎಲ್ಲರೂ ಅಂಗಡಿ ಇಟ್ಕೊಂಡಿದ್ರು. ಒಂದು ಜೀವನ ಮಾಡೋರು, ಊನವರು ಜೀವನ ಮಾಡೋರು. ಏಕಾಏಕಿ ಕೃಷ್ಣಮೂರ್ತಿಯವರು ತೀರೋದ ಮೇಲೆ, ಜ್ವಾಲಾನಯ್ಯನವ್ರು ತೀರೋದ ಮೇಲೆ ನಗರಸಭೆಯವರು ಸ್ವಲ್ಪ ದಿನ ಸುಂಕು ವ್ಯವಸ್ಥೆ ಮಾಡಿಕೊಂಡ್ರು. ಆವಾಗ ಇದು ಮುಜರಾಯಿ ಜಾಗ ಅಂತ DC ಅವರು ಬಂದರು, ತಹಸೀಲ್ದಾರರು ಬಂದರು, AC ಅವರು ಬಂದರು. ಮುಜರಾಯಿ ಜಾಗ ಇಡೀ ಅಂಗಡಿಗಳು ಪೆಟ್ಟಿಗೆ ಬಡ್ಡಿಗೆ ತಗೊಂಡು 10%, 5% ತಗೊಂಡು ಆ ಪೆಟ್ಟಿಗೆಗಳನ್ನ ಡಿಮಾನಿಸ್ಟ್ ಮಾಡಿ ಹೊಡೆದಾಕೋದು. ಹೊಡೆದಾಗಿ ಈ ಜಾಗನ ಖುಲ್ಲಾ ಮಾಡಿಸೋದು. ಮುಜರಾಯಿ ಜಾಗದಲ್ಲಿ ಯಾರಿಗೂ ಕೊಡೋಂಗಿಲ್ಲ, ಸರ್ಕಾರದ ಕಾನೂನಲ್ಲಿ ಸುತ್ತೋಲೆಯಲ್ಲಿ ನಾವು ಯಾರಿಗೂ ಕೊಡೋಲ್ಲ ಅಂತ ಜಿಲ್ಲಾಧಿಕಾರಿ. ಈಗ ಜಿಲ್ಲಾಧಿಕಾರಿಗಳು ಒಂದು 100 ಪೇಪರಲ್ಲಿ ಪ್ರಿಂಟ್ ಹಾಕಿ 100 ಪೇಪರ್ ಅವರೇ ತೊಗೊಂಡೋಗಿದ್ದಾರೆ. ಪಬ್ಲಿಕ್ ಆಗಿಲ್ಲ ಪೇಪರು, ಅಡ್ವರ್ಟೈಸ್ಮೆಂಟಿಂದ. ಪೇಪರ್ ಎಷ್ಟಿದ್ದಾವೆ ಅಷ್ಟು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು. ಅದು ಬಂದ ಮೇಲೆ ಯಾರು ಬೇಕೋ ಅವ್ರು ಕೂತು ತಗೊಳ್ತಾರೆ ಅಂಗಡಿಗಳನ್ನ, ಇಲ್ಲ ಹರಾಜಲ್ಲಿ. ಇಲ್ಲಿ ಹೂವಿನ ಹೋಲ್ಸೇಲ್ ಹೂವು ಬರ್ತಾರೆ ರೈತರು. ಸುಮಾರು ಇಲ್ಲಾಂದರೂ ದಿನಕ್ಕೆ 300ರಿಂದ 400 ಜನ ರೈತರುಗಳು ಬರ್ತಾರೆ. ಬೆಳಗ್ಗೆ 3 ಗಂಟೆಗೆ ಬರ್ತಾರೆ. 3 ಗಂಟೆಯಿಂದ 8 ಗಂಟೆಯಿಂದ 9 ಗಂಟೆವರೆಗೂ ವ್ಯಾಪಾರ ಮಾಡ್ತಾರೆ ರೈತರುಗಳು. ಆ ರೈತರುಗಳು ಬಂದರೆ ಇವರು ಯಾರು ಮೊನ್ನೆ ದಿವಸ ಏಕಾಏಕಿ ಬಂದು ನಾವು ಗಾಡಿ ಬಿಡೋದಿಲ್ಲ, ಇದು ಬಿಡೋದಿಲ್ಲ, ಇಲ್ಲಿ ತಗೊಂಡು ನಮಗೆ ಇದಾಗಿದೆ, ಟೆಂಡರ್ ಆಗಿದೆ, ಬಿಡೋದಿಲ್ಲ, ಬಂದರೆ ಗಾಡಿ ಬಂದರೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಸಂಜೆ 8 ಗಂಟೆಯಿಂದ ಮತ್ತೆ ರೈತರುಗಳು ಬಂದು ವ್ಯವಹಾರ ಮಾಡ್ತಾರೆ. ಆ ವ್ಯವಹಾರ ಎಲ್ಲ ಕಟ್ಟಾಗಿ ಹೋಗ್ತದೆ. ಒಂದೊಂದಾಗಿ ಕಟ್ ಮಾಡ್ತಾರೆ.
ಆದ್ದರಿಂದ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ನಾವು ಪಾರ್ಕಿಂಗ್ ಜಾಗ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಇವತ್ತು ಇಲ್ಲಿ ಪಾರ್ಕಿಂಗ್ಗೆ ಟೆಂಡರ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಸಾರ್ವಜನಿಕರು ಎಲ್ಲ ವಾರ್ಡಿನ ಹಿರಿಯರು ಆಮೇಲೆ ಮಾಜಿ ಚುನಾಯಿತ ಪ್ರತಿನಿಧಿಗಳೆಲ್ಲ ಇವತ್ತೊಂದು ಇಲ್ಲಿ ಸಮಸ್ಯೆ ಇದೆ ಅಂತ ಗಮನಕ್ಕೆ ತೊಗೊಬಂದಿದ್ರು. ಕಳೆದ 3-4 ದಿನದಿಂದಲೂ ಬರಬೇಕಾಗಿತ್ತು, ಬರೋಕ್ಕಾಗಿಲ್ಲ. ಒಂದು ಐತಿಹಾಸಿಕ ಇರುವಂತಹ ಕಲ್ಯಾಣಿ, ನಮ್ಮ ಹಾಸನಾಂಬ ತಾಯಿಗೂ ಈ ಕಲ್ಯಾಣಿಗೂ ಒಂದು ಆ ದೇವಸ್ಥಾನಕ್ಕೊಂದು ಅನುಭವ ನಂಟಿದೆ. ಈ ಒಂದು ಇತಿಹಾಸ ಇರುವಂಥ ಕಲ್ಯಾಣಿ ಇಲ್ಲೇನೋ ಪಾರ್ಕಿಂಗ್ಗೆ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅನ್ನೋದೊಂದು ಮಾಹಿತಿ ಬಂತು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, DC ಅವರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಕಾನೂನಲ್ಲಿ ಏನು ಇವರು ಪಾರ್ಕಿಂಗ್ಗೆ ಬೇಡ, ಇಲ್ಲಿ ಸಾರ್ವಜನಿಕ ದೃಷ್ಟಿಯಿಂದ ಪಾರ್ಕಿಂಗ್ ಅವಶ್ಯಕತೆ ಇಲ್ಲ, ಪಾರ್ಕಿಂಗ್ಗೆ ದುಡ್ಡು ತೊಗೊಳ್ಳೋದು ಮತ್ತು ಸಾರ್ವಜನಿಕರಿಗೆ ಹೊರಗೆ ಆಗ್ದಂಗೆ ಆಗ್ತದೆ ಅನ್ನೋದು ಒಂದು ಸ್ಥಳೀಯರ ಅಭಿಪ್ರಾಯ. ಅದನ್ನು ತಹಶೀಲ್ದಾರ್ ಅವ್ರಿಗೂ DC ಅವ್ರ ಗಮನಕ್ಕೆ ತಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಕಾನೂನಲ್ಲಿ ಯಾವ ರೀತಿ ಕ್ರಮ ಇದೆ ಅದನ್ನ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲ, ಎಲ್ಲ ಮಾಹಿತಿ ಇಲ್ಲ. ಟೆಂಡ್ರನ್ನ ಏನಪ್ಪ ದುಡ್ಡನ್ನ ಕಾರ್ ಪಾರ್ಕಿಂಗ್ಗೆ ದುಡ್ಡು ತಗೋಬಾರ್ದು ಅನ್ನೋದು ಇಲ್ಲಿಯರ ಜನರ ಆಗ್ರಹ, ಒಂದು ಮನವಿ. ಅದನ್ನು ಪರಿಶೀಲಿಸುವಂಥ ಕೆಲಸ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಮುಂಗಾರು ಹಂಗಾಮು ಚುರುಕುಗೊಂಡ ಬೆನ್ನಲ್ಲೇ ರೈತರಿಗೆ ತೀವ್ರವಾಗಿ ಕಾಡ್ತಾ ಇರತಕ್ಕಂಥ ರಸಗೊಬ್ಬರ ಕೊರತೆಯ ಕುರಿತು ರಾಜ್ಯ ರೈತ ಸಂಘದ ಅಧ್ಯಕ್ಷ ಹಾಗೂ ಹಿರಿಯ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸರ್ಕಾರಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ಸಾಗ್ತಾ ಇದ್ದು, ಬಿತ್ತನೆ ಕಾಲದಲ್ಲಿ ರೈತರಿಗೆ ಆಗ್ತಾ ಇರತಕ್ಕಂಥ ರಸಗೊಬ್ಬರವನ್ನ ಅಗತ್ಯ ಇರತಕ್ಕಂಥ ಸಂದರ್ಭದಲ್ಲಿ ಸಕಾಲಕ್ಕೆ ಅದನ್ನ ಒದಗಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿ ಹೋಗ್ಬಿಟ್ಟಿದೆ. ನಿಯಮಾವಳಿಗಳ ಹೆಸರುಗಳಲ್ಲಿ 1 ಎಕರೆಗೆ ಕೇವಲ 1 ಬ್ಯಾಗ್ ಗೊಬ್ಬರ ನೀಡುವ ಹೊಸ ಪದ್ಧತಿನ ಜಾರಿಗೆ ತಂದಿರತಕ್ಕಂಥದ್ದು ಸರ್ಕಾರದ ಅತ್ಯಂತ ಬೇಜವಾಬ್ದಾರಿತನ ಹಾಗೂ ತಪ್ಪು ನಡವಳಿಕೆಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಇರಾನ್ ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ಇದೆ ಎಂಬ ನೆಪವನ್ನ ಒಡ್ಡಿ ಗೊಬ್ಬರದ ಕೊರತೆಯನ್ನು ಸೃಷ್ಟಿಸಲಾಗ್ತಾ ಇದೆ. ಆದ್ರೆ ನಮ್ಮ ದೇಶಕ್ಕೆ ಕೇವಲ ಇರಾನ್ ನಿಂದ ಮಾತ್ರ ಗೊಬ್ಬರ ಆಮದಾಗ್ತಾ ಇಲ್ಲ. ರಷ್ಯಾ, ಚೀನಾ ಸೇರಿದಂತೆ ವಿವಿಧ ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಂದಲೂ ಕೂಡ ರಸಗೊಬ್ಬರ ಪೂರೈಕೆ ಆಗ್ತಾ ಇದೆ. ಹೀಗಿದ್ರೂ ಕೂಡ ಸರ್ಕಾರಗಳು ಮುನ್ನೆಚ್ಚರಿಕೆಯನ್ನು ವಹಿಸದೆ ಲಭ್ಯವಿರುವ ಅಂತಾರಾಷ್ಟ್ರೀಯ ಸೌಲಭ್ಯಗಳು ಮತ್ತೆ ಒಪ್ಪಂದಗಳನ್ನು ಸಕಾಲಕ್ಕೆ ಬಳಸಿಕೊಳ್ಳದೆ ರೈತರನ್ನ ಸಂಕಷ್ಟಕ್ಕೆ ತಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ? ನಮ್ಮ ಭಾರತ ದೇಶವು ಸಣ್ಣ ರಾಷ್ಟ್ರವಲ್ಲ, ಬೃಹತ್ ಜನಸಂಖ್ಯೆ ಹಾಗೂ ಕೃಷಿಯನ್ನೇ ಬೆನ್ನೆಲುಬಾಗಿ ಹೊಂದಿರತಕ್ಕಂಥ ದೊಡ್ಡ ದೇಶ ನಮ್ದು. ಇಂತಹ ದೇಶದಲ್ಲಿ ರೈತರ ಮೂಲಭೂತ ಕೃಷಿ ಅಗತ್ಯತೆಗಳನ್ನ ನಿರ್ಲಕ್ಷಿಸ್ತಾ ಇರ್ತಕ್ಕಂಥದ್ದು ಇಡೀ ಆಹಾರ ಭದ್ರತೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಬಿತ್ತನೆಯ ಈ ಪ್ರಮುಖ ಅವಧಿಯಲ್ಲಿ ಗೊಬ್ಬರಕ್ಕೆ ರೈತರು ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥ ಪರಿಸ್ಥಿತಿ, ಅನಿವಾರ್ಯತೆ ನಿರ್ಮಾಣ ಆಗೋಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತ ಹೇಳಿದ್ರು. ಆದ್ರಿಂದ ಸರ್ಕಾರಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಯುದ್ಧ ಹಾಗೂ ಜಾಗತಿಕ ಬಿಕ್ಕಟ್ಟುಗಳ ನೆಪವನ್ನ ಹೇಳದನ್ನ ನಿಲ್ಲಿಸಿ ಅನ್ನದಾತರ ಅಗತ್ಯತೆಗಳನ್ನ ಮೊದಲು ಆದ್ಯತೆಯ ಮೇರೆಗೆ ಅದನ್ನ ಪರಿಗಣಿಸಿ ಅವರಿಗೆ ಏನು ಅಗತ್ಯ ಇದೆ ಅದನ್ನ ಪೂರೈಸತಕ್ಕಂಥ ಕೆಲಸ ಆಗಬೇಕು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಒತ್ತಾಯಿಸಿದ್ದಾರೆ. ಸರ್ಕಾರಗಳು ಗೊಬ್ಬರದ ಸಮಸ್ಯೆಯನ್ನು ಭಾಳ ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಗೊಬ್ಬರ 1 ಎಕರೆಗೆ 1 ಬ್ಯಾಗ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ತಪ್ಪು ನಡವಳಿಕೆ. ಯಾವುದೋ ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ ಅಂದರೆ ಎಲ್ಲ ನಮ್ಮ ಗೊಬ್ಬರಗಳೆಲ್ಲ ಬರೀ ಇರಾನ್ ಮೂಲಕನೇ ಏನು ಬರ್ತಾ ಇಲ್ಲ. ಈಗ ರಷ್ಯಾ ಇದೆ, ಚೈನಾ ಇದೆ, ಮತ್ತು ಜಗತ್ತಿನ ಬೇರೆ ಭಾಗಗಳಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಸರಿಯಾಗಿ ಸಕಾಲಕ್ಕೆ ಬಳಕೆ ಮಾಡ್ದಲೇ, ಇವರು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸೋಕ್ಕಾಗದಲ್ಲೇ ರೈತರಿಗೆ ಈ ಬಿತ್ತನೆ ಕಾಲದಲ್ಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಇದನ್ನು ನಾನು ಖಂಡನೆ ಮಾಡ್ತೇನೆ. ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರತಕ್ಕಂಥ ಸರ್ಕಾರದ ಬೇಜವಾಬ್ದಾರಿ ಕೆಲಸ. ಮತ್ತು ಇದರಿಂದ ದೇಶದ ಆಹಾರ ಉತ್ಪಾದನೆ ಮೇಲೆ ಭಾಳ ದೊಡ್ಡ ಪೆಟ್ಟು ಬೀಳುತ್ತೆ. ಈಗ ಇದು ಯಾವುದು ಕೊರಿಯಾ, ಜಪಾನ್ ಅಥವಾ ಯಾವುದು ಸಣ್ಣ ದೇಶ ಅಲ್ಲ. ಅದು ಭಾಳ 8-10 ಕೋಟಿ ಜನಸಂಖ್ಯೆದಲ್ಲ. ಇದು ಭಾಳ ಜನಸಂಖ್ಯೆ ತುಂಬಿದ ದೇಶ. ಆಹಾರದ ಒಂದು ಸಾರಿ ಎಡವಟ್ಟುಗಳಾದರೆ ಭಾಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಅದಕ್ಕೆ ಸರ್ಕಾರ ಕೇಳ್ತಾ ಇದ್ದೀವಿ, ಭಾಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು, ತಪ್ಪು ಮಾಡಿದ್ರಿ. ಈಗ ತಕ್ಷಣವೇ ಇದನ್ನು ಸರಿ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿ ರೈತರಿಗೆ ಸಕಾಲಕ್ಕೆ ಏನೇನು ಬಿತ್ತನೆಗೆ ಬೇಕೋ ಅದನ್ನು ಒದಗಿಸ್ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತೇನೆ. ಸದ್ಯದಲ್ಲೇ ಮುಖ್ಯಮಂತ್ರಿನೂ ಭೇಟಿ ಮಾಡಿ ಈ ವಿಷಯವನ್ನು ತಿಳಿಸ್ತೆ. ಮಲೆನಾಡು ಭಾಗಕ್ಕೆ ಹೆಚ್ಚುವರಿ ಹೊಸ ಬಸ್ಗಳು ಮತ್ತೆ ಅಗತ್ಯ ಸಿಬ್ಬಂದಿಗಳನ್ನ ಮಂಜೂರು ಮಾಡಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಸರ್ಕಾರವನ್ನ ಆಗ್ರಹಿಸಿದ್ದಾರೆ.
ಸಕಲೇಶಪುರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಸಕಲೇಶಪುರವು ರಾಜ್ಯದ ಪ್ರಮುಖ ಮಲೆನಾಡು ತಾಲೂಕುಗಳಲ್ಲಿ ಒಂದಾಗಿದ್ದು ಅನೇಕ ಗ್ರಾಮಗಳು ದಟ್ಟ ಅರಣ್ಯ ಪ್ರದೇಶಗಳಿದ್ದಾವೆ. ಆನೆ ಹಾವಳಿ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸುರಕ್ಷಿತ ಸಂಚಾರಕ್ಕಾಗಿ ಕೆಎಸ್ಆರ್ಟಿಸಿ ಬಸ್ ಸೇವೆಯನ್ನು ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಇವತ್ತು ಈ ಹಿಂದೆ ತಮ್ಮ ಮನವಿಗೆ ಸ್ಪಂದಿಸಿ ಸಕಲೇಶಪುರ ಡಿಪೋಗೆ 2 ಹೊಸ ಬಸ್ಗಳನ್ನು ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರದ ಕ್ರಮವನ್ನ ಸ್ವಾಗತಿಸಿದ ಅವರು ಪ್ರಸ್ತುತ ಅಗತ್ಯಕ್ಕೆ ಅದು ಸಾಕಾಗ್ತಾ ಇಲ್ಲ, ಹೆಚ್ಚುತ್ತಿರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಇನ್ನಷ್ಟು ಹೊಸ ಬಸ್ಗಳನ್ನು ಒದಗಿಸತಕ್ಕಂಥದ್ದು ಅನಿವಾರ್ಯವಾಗುತ್ತದೆ. ಶಕ್ತಿ ಯೋಜನೆ ಜಾರಿಯಾದ ನಂತರ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರ ಬಸ್ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಹಲವು ಮಾರ್ಗಗಳಲ್ಲಿ ಹೆಚ್ಚುವರಿ ಬಸ್ಗಳ ಅಗತ್ಯ ಕಂಡು ಬರ್ತಾ ಇದೆ. ಗ್ರಾಮೀಣ ಭಾಗಗಳಿಗೆ ಹೆಚ್ಚಿನ ಬಸ್ ಸೇವೆ ಕಲ್ಪಿಸಿದ್ರೆ ಜನರ ಸಂಚಾರ ಇನ್ನಷ್ಟು ಸುಗಮ ಆಗುತ್ತೆ. ಸಕಲೇಶಪುರ ಡಿಪೋದಲ್ಲಿ ಚಾಲಕರು, ನಿರ್ವಾಹಕರು ಹಾಗೂ ತಾಂತ್ರಿಕ ಸಿಬ್ಬಂದಿಯ ಕೊರತೆ ಎದುರಾಗ್ತಾ ಇದೆ. ಅಗತ್ಯ ಸಿಬ್ಬಂದಿಯನ್ನ ನೇಮಕ ಮಾಡಿದ್ರೆ ಸಾರಿಗೆ ಸೇವೆ ಗುಣಮಟ್ಟ ಮತ್ತಷ್ಟು ಉತ್ತಮಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು, ಆದಷ್ಟು ಬೇಗ ನಮಗೆ ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕ ಸುಧೀರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಒಳ್ಳಹಳ್ಳಿ ಅಶ್ವಥ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್, ತಾಲೂಕು ಬಿಜೆಪಿ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್, ಮುಖಂಡರಾದ ಷಣ್ಮುಖ, ಪ್ರಸನ್ನ ಕುಣಿಗಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಕಲೇಶಪುರ ತಾಲೂಕು ಸಕಲೇಶಪುರ ಘಟಕಕ್ಕೆ ಅಂದ್ರೆ ವಿಭಾಗಕ್ಕೆ ಚಿಕ್ಕಮಗಳೂರು ವಿಭಾಗ ಸಕಲೇಶಪುರ ಡಿಪೋಗೆ ನಾನು ಇನ್ನೂ 10 ಬಸ್ಗಳು ಬೇಕು ಅಂತಕ್ಕಂಥ ಪತ್ರವನ್ನ ಕೊಟ್ಟಿದ್ದು. ಅಂದ್ರೆ ಸಾರಿಗೆ ಸಚಿವರು 2 ಬಸ್ಸನ್ನ ನಮ್ಮ ಡಿಪೋಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಸಕಲೇಶಪುರ ವಿಸ್ತೀರ್ಣದಲ್ಲೂ ಕೂಡ ತುಂಬಾ ದೊಡ್ಡ ತಾಲೂಕು, ಮಲೆನಾಡು ಭಾಗ ಆಗಿದೆ. ಮತ್ತು ಆನೆ ಹಾವಳಿನೂ ಕೂಡ ಹೆಚ್ಚಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಬಸ್ಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಈ ಮೂಲಕ ಮನವಿಯನ್ನು ಮಾಡ್ತಾ, ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮಹಿಳೆಯರು ಇರ್ಬೋದು, ಪುರುಷರ ಸಂಖ್ಯೆನೂ ಕೂಡ ಹೆಚ್ಚಾಗಿರೋದ್ರಿಂದ ಈ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸಾರಿಗೆ ಬಸ್ಸಿನಲ್ಲಿ ಏನು ಪ್ರಯಾಣವನ್ನ ಬೆಳೆಸ್ತಾರೆ, ಪ್ರಯಾಣಿಕರ ಹಿತದೃಷ್ಟಿಯಿಂದ ಇನ್ನಷ್ಟು ಹೆಚ್ಚು ಬಸ್ಗಳನ್ನ ಕೊಡಬೇಕು. ಅದೇ ರೀತಿ ಬಹುಮುಖ್ಯವಾಗಿ ಈ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಆ ಸಿಬ್ಬಂದಿಗಳನ್ನ ಕೊಡೋದ್ರ ಮುಖಾಂತರ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳೆಲ್ಲ ಉತ್ತಮವಾದ ಸೇವೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಆದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನ ಮಾನ್ಯ ಸಾರಿಗೆ ಸಚಿವರು, ಸರ್ಕಾರಗಳು ಮಾಡ್ಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರೂ ಕೂಡ ಮನವಿನ ಮಾಡ್ತಾ ಇದ್ದೀವಿ. ಸರ್, ಈಗ ಹಿಂದೆ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರು ಬದಲಾಗಿದ್ದಾರೆ, ಹೊಸ ಸಚಿವರಿದ್ದಾರೆ, ಮನವಿ ಮಾಡ್ಕೊಳ್ತೀವಿ. ಖಂಡಿತವಾಗ್ಲೂ ಈಗಿರ್ತಕ್ಕಂಥ ಸಚಿವರಿಗೂ ಕೂಡ ನಾನು ಮನವಿನ ಮಾಡ್ತೀನಿ. ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸನ್ನ ಕೊಡೋದ್ರ ಮುಖಾಂತರ ಈ ಭಾಗದ ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿನ ಮಾಡ್ತಾ ಇದ್ದೀನಿ. ಸಕಲೇಶಪುರ ಪಟ್ಟಣದ ಟೋಲ್ ಗೇಟ್ ನಿಂದ ತೇಜಸ್ವಿ ವೃತ್ತದವರೆಗೆ ಮುಖ್ಯ ರಸ್ತೆಯಲ್ಲಿ ಸಮರ್ಪಕ ಚರಂಡಿ ಹಾಗೂ ಪಾದಚಾರಿ ಮಾರ್ಗದ ಕೊರತೆಯಿಂದ ಸಾರ್ವಜನಿಕರು, ವ್ಯಾಪಾರಿಗಳು ಮತ್ತೆ ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇತ್ತು. ಈ ಭಾಗದ ಮೂಲಭೂತ ಸೌಕರ್ಯಗಳಿಗೆ ತಕ್ಷಣ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು ಮಳೆಗಾಲದಲ್ಲಿ ರಸ್ತೆ ಪಕ್ಕದ ಮನೆಗಳು ಮತ್ತೆ ವಾಣಿಜ್ಯ ಮಳಿಗೆಗಳಿಂದ ಹರಿದು ಬರ್ತಾ ಇರ್ತಕ್ಕಂಥ ಕೊಳಚೆ ನೀರು, ಮಳೆ ನೀರಿನೊಂದಿಗೆ ರಸ್ತೆಯಲ್ಲಿ ಹರಿತಾ ಇರ್ತಕ್ಕಂಥದ್ರಿಂದ ಸಾರ್ವಜನಿಕರು ನರಕಯಾತನೆ ಅನುಭವಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಂದ ಕೊಳಚೆ ನೀರು ಚಿಮ್ಮಿ ಪಾದಚಾರಿಗಳು, ದ್ವಿಚಕ್ರ ವಾಹನ ಸವಾರರು ಹಾಗೂ ಕಾರು, ಜೀಪು, ಆಟೋಗಳು ಪ್ರಯಾಣಿಸ್ತಕ್ಕಂಥವ್ರ ಮೇಲೆ ಬೀಳ್ತಾ ಇದ್ದಾವೆ. ಇದರಿಂದ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದು, ರಸ್ತೆ ಬದಿಯ ಅಂಗಡಿಗಳ ವ್ಯಾಪಾರಕ್ಕೂ ಕೂಡ ಇದರಿಂದ ಹಿನ್ನಡೆಯಾಗಿದೆ. ಅದರ ಜೊತೆಗೆ ಟೋಲ್ ಗೇಟ್ ನಿಂದ ತೇಜಸ್ವಿ ವೃತ್ತದವರೆಗೆ ಸುರಕ್ಷಿತ ಪಾದಚಾರಿ ಮಾರ್ಗವೇ ಇಲ್ಲದಿರ್ತಕ್ಕಂಥದ್ದು ಮತ್ತೊಂದು ಗಂಭೀರ ಸಮಸ್ಯೆ ಆಗಿಬಿಟ್ಟಿದೆ. ಈ ರಸ್ತೆಯಲ್ಲಿಯೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸರ್ಕಾರಿ ಕಚೇರಿಗಳಿಗೆ ತೆರಳತಕ್ಕಂಥ ಸಿಬ್ಬಂದಿಗಳು, ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು, ಸಾವಿರಾರು ಮಂದಿ ಪ್ರತಿನಿತ್ಯ ಕಾಲ್ನಡಿಗೆಯಲ್ಲಿ ಓಡಾಡ್ತಾರೆ. ಆದ್ರೆ ವಾಹನ ದಟ್ಟಣೆ ಹೆಚ್ಚಿರ್ತಕ್ಕಂಥ ಈ ರಸ್ತೆಯಲ್ಲಿ ಪಾದಚಾರಿ ಮಾರ್ಗವೇ ಇಲ್ಲದೋದ್ರೆ ಜೀವವನ್ನ ಕೈಲಿ ಇಟ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ರು. ಇನ್ನು ಮಲೆನಾಡು ಪ್ರದೇಶದಲ್ಲಿ ಮಳೆ ಪ್ರಮಾಣ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಚರಂಡಿ ನಿರ್ಮಾಣ, ಮಳೆ ನೀರು ಸರಾಗವಾಗಿ ಹರಿದು ಹೋಗ್ತಕ್ಕಂಥ ವ್ಯವಸ್ಥೆ ಹಾಗೂ ಸುರಕ್ಷಿತ ಪಾದಚಾರಿ ಮಾರ್ಗ ನಿರ್ಮಾಣಕ್ಕೆ ಮೊದಲು ಆದ್ಯತೆಯನ್ನು ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನೋಡಿ, ನಮ್ಮ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ನೀರು ಎಲ್ಲಿ ಹರಿತದೆ ಅಂತ ರಸ್ತೆ ಅಂಚಿನಲ್ಲಿ. ನೋಡಿ, ಇಲ್ಲಿ ಯಾವುದೇ ರಸ್ತೆಗೆ ತೋಡು ಚರಂಡಿ ಇಲ್ಲ. ಈ ರಸ್ತೆ ಪಕ್ಕದಲ್ಲಿ ಇರುವಂತಹ ಒಂದು ಮುಖ್ಯ ಚರಂಡಿ ಎಲ್ಲ ಗಿಡಗಂಟೆಗಳಿಂದ ಮುಚ್ಚೋಗಿದೆ. ಮತ್ತು ಈ ರಸ್ತೆಯಿಂದ ಮುಖ್ಯ ಚರಂಡಿಗೆ ತೋಳು ಚರಂಡಿ ಕೊಡಬೇಕು. ಆ ತೋಳು ಚರಂಡಿ ಸಹ ಮುಚ್ಚೋಗಿದೆ.
ತಿಂಗಳಲ್ಲಿ ಈ ಮಾರ್ಚ್ ಏಪ್ರಿಲಲ್ಲಿ ಮಳೆ ಶುರುವಾಗ್ತದೆ. ಇದು ಏನು ಮಾನ್ಸೂನ್ ಮಳೆ ಇದೆ, ಆ ಪ್ರಾರಂಭ ಆಗುವ ಮುಂಚೆ ಒಂದು 15ರಿಂದ 20 ಇಂಚು ಮಳೆ ಆಗ್ತದೆ. ಆ ಮಳೆಯಲ್ಲಿ ಗಿಡ ಗಂಟೆಗಳು ಹುಲ್ಲೆಲ್ಲ ಬೆಳೆದು ತೋಳು ಚರಂಡಿನೆಲ್ಲ ಮುಚ್ಚಿ, ಹಾಗೆ ಮುಖ್ಯ ಚರಂಡಿಯನ್ನು ಸಹ ಅದು ಮುಚ್ಚೋಗಿರುತ್ತದೆ. ಹಾಗಾಗಿ ಈ ಮೇ ಕೊನೆ ವಾರದಲ್ಲಿ ಒಮ್ಮೆ ಈ ಚರಂಡಿಗಳನ್ನು ಸ್ವಚ್ಛ ಮಾಡೋಂಥದ್ದು, ತೋಳು ಚರಂಡಿಗಳನ್ನು ಮತ್ತೆ ಸ್ವಚ್ಛ ಮಾಡೋಂಥದ್ದು. ಹಾಗೆ ಈ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮತ್ತೊಮ್ಮೆ ಅದೇ ಕೆಲಸ ಮಾಡಬೇಕು. ಆವಾಗ ಈ ರಸ್ತೆಯ ಅಂಚಿನಲ್ಲಿ ನೀರು ಹರಿದು ಈ ಟಾರ್ ರಸ್ತೆ ಹಾಳಾಗುವುದು ತಪ್ಪುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರಿಗೆ ಅವರು ಪ್ರಥಮವಾಗಿ ಗೆದ್ದಂತಹ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಇನ್ನೂ ಕೂಡ ಸಚಿವರನ್ನ ನೇಮಕ ಮಾಡಿಲ್ಲದೆ ಇರತಕ್ಕಂಥದ್ರಿಂದ ಇಲಾಖೆಯ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಅಂತ ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಐಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ವಸತಿ ಪ್ರದೇಶದಲ್ಲಿ ಇರತಕ್ಕಂಥ ಸುಮಾರು 50 ಲಕ್ಷ ರು ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದ್ರು. ಐಹಳ್ಳಿ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜನಾಂಗದ ಕುಟುಂಬಗಳು ವಾಸವಾಗಿದ್ದು, ರಸ್ತೆ ಸಂಪೂರ್ಣ ಹದಗೆಟ್ಟ ಕಾರಣ ಸಾರ್ವಜನಿಕರು ಹಾಗೂ ವಾಹನಗಳ ಸಂಚಾರಕ್ಕೆ ತೀವ್ರ ತೊಂದರೆ ಎದುರಾಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ. ಕಾಮಗಾರಿ ಶೀಘ್ರ ಪೂರ್ಣಗೊಂಡರೆ ಗ್ರಾಮಸ್ಥರ ಹಲವು ವರ್ಷಗಳ ಬೇಡಿಕೆ ಈಡೇರಲಿದ್ದು ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತೆ. ಈ ಪ್ರದೇಶದಲ್ಲಿ ರಸ್ತೆ ಮಾತ್ರ ಅಲ್ಲದೆ ಕುಡಿಯುವ ನೀರು, ಚರಂಡಿ ಸೇರಿದಂತೆ ಇನ್ನೂ ಹಲವು ಮೂಲಭೂತ ಸೌಕರ್ಯಗಳ ಕೊರತೆ ಇರೋದನ್ನ ನಾನು ಗಮನಿಸಿದ್ದೀನಿ. ಅವುಗಳನ್ನು ಹಂತ ಹಂತವಾಗಿ ಪರಿಗಣಿಸಿ ಅಗತ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್, ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಕಾರ್ತಿಕ್, ಮುಖಂಡರಾದ ಬಸವರಾಜ್, ಪ್ರಸನ್ನ ಕುಣಿಗಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಕಲೇಶಪುರ ತಾಲೂಕು ಐಹಳ್ಳಿ ಪರಿಶಿಷ್ಟ ಜನಾಂಗದ ವಸತಿ ಪ್ರದೇಶದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟು ಸುಮಾರು 700 ಮೀಟರ್ ರಸ್ತೆ ಕಾಮಗಾರಿಯನ್ನ ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಇಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜನಾಂಗದವರು ವಾಸ ಇರತಕ್ಕಂಥ ಜಾಗ. ಇಲ್ಲಿ ವೆಹಿಕಲ್ಗಳು, ಸಾರ್ವಜನಿಕರು, ಎಲ್ಲ ಜನಾಂಗಗಳು ಕೂಡ ವಾಸ ಮಾಡ್ತವೆ. ಬಟ್ ಇಲ್ಲಿ ಓಡಾಡ್ಲಿಕ್ಕೆ ಅವ್ಯವಸ್ಥೆ ಇತ್ತು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ರಸ್ತೆ ಕಾಮಗಾರಿಯನ್ನ ಭೂಮಿ ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡಿದ್ವಿ. ಆದಷ್ಟು ಬೇಗ ಈ ಕಾಮಗಾರಿ ಕಂಪ್ಲೀಟ್ ಆದ್ರೆ ಈ ಭಾಗದ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲ ಆಗುತ್ತೆ. ಮುಂಬರ್ತಕ್ಕ ದಿನಗಳಲ್ಲಿ ಇಲ್ಲಿ ಇನ್ನೂ ಹಲವಾರು ಮೂಲಭೂತ ಸೌಕರ್ಯದ ಸಮಸ್ಯೆಗಳಿರ್ತಕ್ಕಂಥ ನನ್ನ ಗಮನಕ್ಕೆ ಬಂದಿದೆ. ಹಂತ ಹಂತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್ಕಾರ ಬಂದಿದೆ, ಇನ್ನು ಇಲಾಖೆಗೆ ಇನ್ನೂ ಸಚಿವರನ್ನ ನೇಮಕ ಮಾಡಿದ್ದಾರೆ. ಆದಷ್ಟು ಬೇಗ ಈ ಇಲಾಖೆಗೆ ಸಚಿವರನ್ನ ನೇಮಕವನ್ನ ಮಾಡಿ ಆದಷ್ಟು ಬೇಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ಬೇಕು ಅಂತಕ್ಕಂಥ ನಮ್ದು ಆಶಯ. ಯಾಕೆಂದ್ರೆ ಒಂದು ಇಲಾಖೆಯಲ್ಲಿ ಒಂದು ಸಚಿವರು ಇಲ್ಲ ಅಂತ ಅಂದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗ್ತವೆ. ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಈ ಇಲಾಖೆಗೆ ಸಚಿವರನ್ನ ನೇಮಕ ಮಾಡಲಿ ಅಂತಕ್ಕಂಥ ನಮ್ಮ ಆಶಯ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಸನದ ಹಿರಿಯ ಚಿತ್ರಕಲಾವಿದ, ಜನಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಇನ್ನಿಲ್ಲ. ನೆಚ್ಚಿನ ಚಿತ್ರ ಕಲಾವಿದನಿಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾವುಕ ವಿದಾಯ. ದೇವಗೆರೆ ಆವರಣದ ಮುಜರಾಯಿ ಜಾಗದಲ್ಲಿ ಅಕ್ರಮ ಪಾರ್ಕಿಂಗ್ ಸುಂಕ ವಸೂಲಿ ಆರೋಪ. ಸ್ಥಳೀಯರು ಹಾಗೂ ವ್ಯಾಪಾರಿಗಳ ಆಕ್ರೋಶ. ಸಂಸದ ಶ್ರೇಯಸ್ ಪಟೇಲ್ ಮಧ್ಯಸ್ಥಿಕೆ. ಜಾಗತಿಕ ಯುದ್ಧದ ನೆಪ ಹೇಳಿ ರೈತರಿಗೆ ಅನ್ಯಾಯ. ಬಿತ್ತನೆ ಕಾಲದಲ್ಲಿ ರಸಗೊಬ್ಬರ ಕೊರತೆ. ಸರ್ಕಾರದ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ತೀವ್ರ ಆಕ್ರೋಶ. ಸಕಲೇಶಪುರ ಮಲೆನಾಡು ಭಾಗಕ್ಕೆ ಹೆಚ್ಚುವರಿ ಬಸ್ ಸಿಬ್ಬಂದಿ ಮಂಜೂರು ಮಾಡಿ ಸರ್ಕಾರಕ್ಕೆ ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಹೊಸ ಸಾರಿಗೆ ಸಚಿವರಿಗೆ ವಿಶೇಷ ಮನವಿ ಸಲ್ಲಿಕೆ. ಚರಂಡಿ ಪಾದಚಾರಿ ಮಾರ್ಗವಿಲ್ಲದೆ ಸಾರ್ವಜನಿಕರ ನರಕ ಯಾತನೆ. ಶಾಶ್ವತ ಪರಿಹಾರಕ್ಕೆ ಅವರೇಕಾಡ್ ಪೃಥ್ವಿ ಆಗ್ರಹ. ಶೀಘ್ರ ಕಾಮಗಾರಿ ಪ್ರಾರಂಭಿಸಲು ಒತ್ತಾಯ. ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವರ ನೇಮಕ ಮಾಡದೆ ಅಭಿವೃದ್ಧಿ ಕುಂಠಿತ. ಶಾಸಕ ಸಿಮೆಂಟ್ ಮಂಜು ಅಸಮಾಧಾನ. ಐಹಳ್ಳಿ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ. ಸತ್ಯದ ಕಡೆ ನಮ್ಮ ನಡೆ.